ಭಾರತದ ಕರಾವಳಿ ತೀರ ಎಷ್ಟು ಉದ್ದವಿದೆ? 7516.6 ಕಿಲೋಮೀಟರ್. ಕಳಿಂಗ ದೇಶವನ್ನು ಗೆದ್ದ ಅಶೋಕನನ್ನು ಜನ ಏನೆಂದು ಕರೆದರು? ಪ್ರಿಯದರ್ಶಿ. ಬೌದ್ಧ ಧರ್ಮದ ಬೋಧನೆಗಳನ್ನೊಳಗೊಂಡ ಪುಸ್ತಕಗಳಿಗೆ ಏನೆಂದು ಹೇಳುವರು? ತ್ರಿಪಿಟಕಗಳು. ಭಾರತದ ಲಾಸ್ ಏಂಜಲೀಸ್ ಎಂದು ಪ್ರಸಿದ್ಧವಾಗಿರುವ ನಗರ ಯಾವುದು? ಮುಂಬೈ. ಭಾರತದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳು ಯಾವಾಗ ಪ್ರಾರಂಭವಾಗುತ್ತದೆ? ಜೂನ್ನಿಂದ ಸೆಪ್ಟೆಂಬರ್ ವರೆಗೆ. ಭಾರತದಲ್ಲಿ ರಾಷ್ಟ್ರೀಯ ಜಲ ಸಂಪನ್ಮೂಲ ನಿಗಮದ ಅಧ್ಯಕ್ಷರು ಯಾರು? ಪ್ರಧಾನಮಂತ್ರಿ. ಭಾರತದ ಯಾವ ರಾಜ್ಯವು ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಉಪಹಾರ ಯೋಜನೆಯನ್ನು ಮೊದಲು ಪ್ರಾರಂಭಿಸಿತು? ತಮಿಳುನಾಡು. 19ನೇ ಏಷ್ಯನ್ ಗೇಮ್ಸ್ನಲ್ಲಿ ಭಾರತ ಎಷ್ಟು ಚಿನ್ನದ ಪದಕಗಳನ್ನು ಗೆದ್ದಿದೆ? 28 ಚಿನ್ನದ ಪದಕಗಳು. ಸಾಗರಗಳ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ? ಓಷಿಯಾನೋಗ್ರಫಿ. ಮೊದಲ ಭಾರತೀಯ ಚಲನಚಿತ್ರ ಯಾವುದು? ರಾಜ ಹರಿಶ್ಚಂದ್ರ. ನೀರಿನಲ್ಲಿ ಬೆಳೆಯುವ ಸಸ್ಯಗಳನ್ನು ಏನೆಂದು ಕರೆಯುತ್ತಾರೆ? ಹೈಡ್ರೋಫೈಟ್. ಎಪಿಫೈಟ್ಸ್ ಎಂದರೇನು? ಸಸ್ಯಗಳ ಮೇಲೆ ಬೆಳೆಯುವ ಸಸ್ಯ. ಬೋಂಡ ಬುಡಕಟ್ಟು ಜನಾಂಗದವರು ಭಾರತದ ಯಾವ ರಾಜ್ಯದಲ್ಲಿ ಕಾಣಲು ಸಿಗುತ್ತಾರೆ? ಒರಿಸ್ಸಾ. ಭಾರತದ ಉತ್ತರದಲ್ಲಿರುವ ನೈಸರ್ಗಿಕ ಗಡಿ ಯಾವುದು? ಹಿಮಾಲಯ ಪರ್ವತ. ದಕ್ಷಿಣ ಭಾರತದ ಗಂಗೆ ಎಂಬುದಾಗಿ ಯಾವ ನದಿಯನ್ನು ಕರೆಯುತ್ತಾರೆ? ಕಾವೇರಿ ನದಿ. ಇಂತಹ ಬೇರೆ ವಿಡಿಯೋಗಳಿಗಾಗಿ ಚಾನಲ್ಗೆ ಚಂದಾದಾರರಾಗಿ ಮತ್ತು ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿರಿ.